ಕೇರಳದ ಕೊಟ್ಟಿಯೂರು ಕ್ಷೇತ್ರದ ಸುತ್ತ ಬಾವಲಿ ಕಟ್ಟು ವಿವಾದ ಸುತ್ತಿಕೊಂಡಿದೆ. ಮುಸ್ಲಿಂ ನಾಯಕ ಬಾವಲಿ ಕಟ್ಟು ಹಾಕಿ ಹೋಗ್ತಾ ಇದ್ದಂತೆ ಹಿಂದೂ ಮುಖಂಡರು ಕೆರಳಿ ಕೆಂಡವಾಗಿದ್ದಾರೆ. ಕೊಟ್ಟಿಯೂರಲ್ಲಿ ಜೋರಾಯಿತು ಬಾವಲಿ ಕಟ್ಟು ಕಿಚ್ಚು. ವಿವಾದದ ಸುಳಿಯಲ್ಲಿ ಕೊಟ್ಟಿಯೂರು ಶಿವನ ಸನ್ನಿಧಿ. ಕೊಟ್ಟಿಯೂರು ಕೇರಳದಲ್ಲಿರೋ ಪ್ರಸಿದ್ಧ ಶಿವನ ಸನ್ನಿಧಿ. ವರ್ಷದಲ್ಲಿ ಕೇವಲ 27 ದಿನ ಮಾತ್ರ ಭಕ್ತರಿಗೆ ದರ್ಶನ ನೀಡೋ ಭಗವಂತನ ಸಾನ್ನಿಧ್ಯ. ಸುತ್ತಲೂ ದಟ್ಟಾರಣ್ಯ, ಸಣ್ಣದೊಂದು ನದಿ, ನೀರಿನ ನಡುವಲ್ಲೇ ಪಯಣ, ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಗುಡಿಸಲು, ಅದರ ಮಧ್ಯೆ ಶಿವನ ಸಾನ್ನಿಧ್ಯ. ಈ ಕ್ಷೇತ್ರವನ್ನ ವರ್ಣಿಸುವುದಕ್ಕೆ ಪದಗಳೇ ಇಲ್ಲ ಬಿಡಿ. ದೈವಿಕವಾಗಿ ಎಷ್ಟು ಪ್ರಸಿದ್ಧಿ ಹೊಂದಿದೆಯೋ ಇದರ ಪ್ರಾಕೃತಿಕ ಸೌಂದರ್ಯ ಕೂಡ ಅಷ್ಟೇ ಸುಪ್ರಸಿದ್ಧ. ಮುಂಗಾರಿನಲ್ಲಿ ಶುರುವಾಗೋ ಇಲ್ಲಿನ ಉತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತೆ. ನಿನ್ನೆವರೆಗೂ ದೇವಸ್ಥಾನದ ಸಿಬ್ಬಂದಿಗೂ ಕನ್ನಡಿಗರಿಗೂ ಕಿಚ್ಚು ಹೊತ್ಕೊಂಡಿತ್ತು. ಕನ್ನಡಿಗರಿಗೆ ಅಪಮಾನ ಮಾಡ್ತಿದ್ದಾರೆ, ಕನ್ನಡಿಗರನ್ನ ಬೇಕಂತಲೇ ಟಾರ್ಗೆಟ್ ಮಾಡಿ ಹಲ್ಲೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಇದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಬಿರುಗಾಳಿ ಬೀಸುವಂತೆ ಮಾಡಿತ್ತು. ಇದರ ಬೆನ್ನಲ್ಲೇ ಈಗ ಬಾವಲಿ ಕಟ್ಟಿನ ದಂಗಲ್ ಶುರುವಾಗಿದೆ. ಮುಸ್ಲಿಂ ಮುಖಂಡರೊಬ್ಬರು ದೇಗುಲದ ಪಕ್ಕದಲ್ಲಿ ಹಾಕಿದ ಬಾವಲಿ ಕಟ್ಟು ವಿವಾದದ ಕಿಡಿ ಹೊತ್ತಿಸಿದೆ. ಕೊಟ್ಟಿಯೂರು ದೇವಸ್ಥಾನ ಓಪನ್ ಆಗಿ ಜಸ್ಟ್ 9 ದಿನವಾಗಿದೆ. ಹೀಗಾಗಿ ದೇಶದ ಮೂಲೆ ಮೂಲೆಯಿಂದಲೂ ಭಕ್ತರು ಬರ್ತಿದ್ದಾರೆ. ಇಂಥ ಹೊತ್ತಲ್ಲೇ ಈಗ ಹೊಸ ಬಾವಲಿ ಕಟ್ಟಿನ ಕಿಚ್ಚು ಹೊತ್ಕೊಂಡಿದೆ. ದೇವಸ್ಥಾನದ ಉತ್ಸವ ಶುರುವಾಗೋ 1 ದಿನದ ಮುಂಚಿತ ನಡೆದ ಘಟನೆ ಇಡೀ ಕ್ಷೇತ್ರವನ್ನೇ ವಿವಾದದ ಸುಳಿಗೆ ಸಿಲುಕುವಂತೆ ಮಾಡಿದೆ. ದೇವಸ್ಥಾನದ ಪಕ್ಕದಲ್ಲಿ ಬಾವಲಿ ನದಿ ಹರಿಯುತ್ತೆ. ಇದೇ ನದಿ ನೀರಲ್ಲಿ ಬಾವಲಿ ಕಟ್ಟು ಹಾಕಿದ್ದಾರೆ. ಅಂದ್ರೆ ನದಿ ನೀರಲ್ಲಿ ಕಲ್ಲು ಕಟ್ಟು ಪದ್ಧತಿ. ಇದಕ್ಕೆ ಮುನ್ನುಡಿ ಹಾಡಿದ್ದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿ ಹಾಗೂ ಕರ್ನಾಟಕ ರಾಜ್ಯ ಕಾರ್ಮಿಕರ ಕನಿಷ್ಠ ವೇತನ ಸಲಹಾ ಮಂಡಳಿ ಅಧ್ಯಕ್ಷ ಶಾಹಿದ್ ತೆಕ್ಕಿಲ್. ಇವರೇ ಈ ಪುಣ್ಯ ಕ್ಷೇತ್ರದಲ್ಲಿ ಬಾವಲಿ ನದಿಗೆ ಕಲ್ಲಿಟ್ಟು ಬಾವಲಿ ಕಟ್ಟು ಮಾಡಿರುವುದು. ಈ ವಿಷಯ ಗೊತ್ತಾಗ್ತಿದ್ದಂತೆ ಹಿಂದೂ ಮುಖಂಡರು ಕೆರಳಿ ಕೆಂಡವಾಗಿದ್ದಾರೆ. ಮಂಗಳೂರಿನಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ.